ಸೊ ಥರ್ಡ್ ವೇರಿಯೇಷನು ಇನ್ಕ್ಲೈನ್ ಬಾರ್ಬಲ್ ಕರ್ಲ್ ಅಂತ ಕರಿತೀವಿ ಇದನ್ನ. ಸೊ ಇದನ್ನ 20x3 ಮಾಡ್ತಾರೆ ಧನುಷ್ ಅವರು. ಸೊ ಇದನ್ನು ನೀವು ಸ್ಟ್ರೈಟ್ ಬಾರ್ಬಲಲ್ಲೂ ಕೂಡ ಮಾಡ್ಬೋದು, ಅಥವಾ ಜಿಗ್ಜಾಗ್ ಬಾರ್ ಅಂತ ಕರೀತಾರೆ, ಈ ಬಾರ್ಬಲ್ ಕೂಡ ಮಾಡ್ಬೋದು. ಜಿಗ್ಜಾಗ್ ಬಾರ್ಬಲ್ ಮಾಡಿದ್ರೆ ನಿಮಗೆ ಡೆಫಿನೇಷನ್ ಚೆನ್ನಾಗಿ ಬರುತ್ತೆ ಮತ್ತು ಗ್ರಿಪ್ ಚೆನ್ನಾಗಿರುತ್ತೆ ನಿಮ್ಗೆ ಇಟ್ಕೊಳ್ಳೋದಕ್ಕೆ. ಈ ವರ್ಕೌಟಲ್ಲಿ ಇನ್ನೊಂದು ಏನು ಸ್ಪೆಷಾಲಿಟಿ ಅಂತ ಕೇಳಿದ್ರೆ, ಇದನ್ನು ನೀವು ಕಂಪ್ಲೀಟಾಗಿ ನೀವು ಬೈಸಿಪ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ. ಸೊ ಇದರಲ್ಲಿ ನಿಮ್ಗೆ ಯಾವ ಮಸಲು ಹೆಚ್ಚಾಗಿ ಆ್ಯಕ್ಟಿವೇಟ್ ಆಗೋಲ್ಲ. ಸೊ ಹಾಗಾಗಿ ನಿಮಗೆ ಎಫೆಕ್ಟು ಜಾಸ್ತಿ ಇರುತ್ತೆ ಇನ್ಕ್ಲೈನ್ ಬಾರ್ಬಲ್ ಕರ್ಲ್ ಮಾಡೋದ್ರಿಂದ. ಸೊ ಪ್ರತಿ ಸೆಟ್ ಆದಮೇಲೆ ನೀವು ವೆಯ್ಟ್ ಜಾಸ್ತಿ ಹಾಕೋಬೇಕಾಗತ್ತೆ. ಸೊ ಆವಾಗಲೇ ಮಸಲ್ ಬ್ರೇಕ್ ಡೌನ್ ಆಗೋದು. ಎಸ್ಪೆಷಲಿ ಈ ವರ್ಕೌಟ್ ಮಾಡ್ಬೇಕಾದ್ರೆ, ಇನ್ಕ್ಲೈನ್ ಬಾರ್ಬಲ್ ಕರ್ಲ್ ಮಾಡ್ಬೇಕಾದ್ರೆ ವೆಯ್ಟು ಜಾಸ್ತಿ ಇರಬಾರ್ದು. ಸೊ ಒಬ್ಬೊಬ್ಬರು ಬಾಡಿ ವೆಯ್ಟ್ ತಕ್ಕನಂಗೆ ವೆಯ್ಟ್ ಎತ್ಕೋಬೇಕು. ಸೊ ಈಗ ಹಾಗಂಗಿದ್ರೆ ಮಾತ್ರ ಜಾಸ್ತಿ ವೆಯ್ಟ್ ಎತ್ಕೋಬೇಕು, ಇಲ್ಲಾಂದರೆ ಕಡಿಮೆ ವೆಯ್ಟಲ್ಲೇ ಮಾಡಬೇಕು. ನೀವು 2.5 kg ಸ್ಟಾರ್ಟ್ ಮಾಡಿದ್ರೂ ಸಾಕು. ನೀವು ಮಸಲ್ ಟೇರ್ ಮಾಡಿದ್ರೆ ಸಾಕು, ಆವಾಗಲೇ ಮಸಲ್ ಬಿಲ್ಡ್ ಆಗೋದು. ಸೊ ಈ ರೀತಿ ಮಾಡಬೇಕು. ಧನುಷ್ ಅವ್ರು ಮಾಡ್ತಾ ಇದ್ದಾರಲ್ಲ, ಇದು ಕರೆಕ್ಟ್ ಫಾರ್ಮ್. ಇದು ಇನ್ಕ್ಲೈನ್ ಮಲ್ಕೊಂಡು ಆದಷ್ಟು ಫೋಕಸ್ಸು ಬೈಸಿಪ್ ಮೇಲೆ ಇರಬೇಕು.